ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು. ಸಪ್ತಮಿ ತಿಥಿ, ಶ್ರವಣ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ, ಸಪ್ತಮಿ ಇದೆ ಮತ್ತು ಶ್ರವಣ ನಕ್ಷತ್ರ ತುಂಬ ಚೆನ್ನಾಗಿದೆ ವಿಷ್ಣುವಿನ ಆರಾಧನೆಗೆ. ಶ್ರವಣ ನಕ್ಷತ್ರ ವಿಷ್ಣುವಿನ ನಕ್ಷತ್ರ. ಶ್ರವಣ ನಕ್ಷತ್ರಕ್ಕೆ ದೇವತೆ ಯಾರು ಅಂದರೆ ವಿಷ್ಣು. ಹೀಗಾಗಿ ಶ್ರೀನಿವಾಸನ ನಕ್ಷತ್ರ ಅಂತಲೇ ಪ್ರಸಿದ್ಧಿ ಅಲ್ವಾ. ಹೀಗಾಗಿ ಈ ದಿವಸ ಶ್ರೀನಿವಾಸ ಸನ್ನಿಧಾನಕ್ಕೆ ಹೋಗಿ, ಅಲ್ಲಿ ಶ್ರೀನಿವಾಸನಿಗೆ ಬಹಳ ಇಷ್ಟ ಅಂದರೆ ಅಲಂಕಾರ ಅಲ್ವಾ. ಹೀಗಾಗಿ ಒಂದು ಹೂವಿನ ಅಲಂಕಾರ ಮಾಡಿಸ್ತಕ್ಕಂಥದ್ದು, ವಸ್ತ್ರಾಲಂಕಾರ ಮಾಡಿಸ್ತಕ್ಕಂಥದ್ದು. ಸಾಮರ್ಥ್ಯ ಇದ್ದವರು ಆಭರಣ ಕೊಡ್ತಾ ಇರ್ತಾರೆ, ಆಭರಣ ಅಲಂಕಾರ ಮಾಡಿಸ್ತಾರೆ. ಸಂತೋಷ ಮಾಡಿಸ್ಲಿ ಅಂತೂ ಅವನು ಅಲಂಕಾರ ಪ್ರಿಯ. ಹೀಗಾಗಿ ಬಗೆ ಬಗೆಯ ಅಲಂಕಾರಗಳನ್ನು ಮಾಡಿಸಬಹುದು. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಭಕ್ತಿಯ ಅಲಂಕಾರ ಅವನಿಗೆ ಬಹಳ ಇಷ್ಟ. ವಿಧ ವಿಧದ ಭಕ್ತಿಗಳಿದ್ದಾವಲ್ಲ, ನವವಿಧ ಭಕುತಿ ಅಂತ ಹೇಳ್ತಾರಲ್ಲ, ಅರ್ಚನಂ, ವಂದನಂ, ದಾಸ್ಯಂ ಇತ್ಯಾದಿ. ಹೀಗೆ ಆ ಭಕ್ತಿಯ ಅಲಂಕಾರವನ್ನು ಮಾಡಿದ್ರೆ ಅದು ಬಹಳ ಶ್ರೇಷ್ಠ. ಹಾಗಾಗಿ ವಿಷ್ಣು ಸನ್ನಿಧಾನಕ್ಕೆ ಭಕ್ತಿಯಿಂದ ಹೋಗಿ ಬನ್ನಿ. ಭಕ್ತಿಯಿಂದ ಯಾವ ಸೇವೆ ಮಾಡಿದ್ರೂ ಅವನಿಗೆ ಅದು ಪ್ರಿಯವಾಗುತ್ತೆ, ಅಲಂಕಾರವೇ ಆಗಿಬಿಡುತ್ತೆ. ಹೀಗಾಗಿ ಆ ರೀತಿಯಲ್ಲಿ ವಿಷ್ಣು ಸನ್ನಿಧಾನಕ್ಕೆ ಈ ದಿವಸ ತಪ್ಪದೆ ಹೋಗಿ ಬನ್ನಿ. ಅದು ಊರ್ಧ್ವಮುಖ ನಕ್ಷತ್ರ. ಹೀಗಾಗಿ ಈ ದಿವಸ ಮಾಡಿದ ಕೆಲಸಗಳು ಶನಿವಾರ ವಸ್ತುತಃ ವರ್ಜ್ಯ ಮತ್ತೊಂದು ಅಂತ ನಮ್ಮ ತಲೆಯಲ್ಲಿ ಕೂತಿದೆ. ಶನಿವಾರ ಪ್ರಾರಂಭವಾದ ಕೆಲಸ ಸ್ಥಿರವಾಗಿ ಉಳಿಯುತ್ತೆ. ಸ್ಥಿರವಾರ್ಸರ ಅಂತ ಇದಕ್ಕೆ ಹೆಸರು. ಮತ್ತು ಅಷ್ಟೇ ಅಲ್ಲ, ಊರ್ಧ್ವಮುಖ ನಕ್ಷತ್ರವಿದ್ದಾಗ ಸ್ಥಿರ ಕಾರ್ಯಗಳು ಊರ್ಧ್ವಗತಿಯಲ್ಲಿ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ಈ ದಿವಸ ಏನಂತಹ ತೆಗೆದುಹಾಕೋ ಹಾಗೇನೂ ಇಲ್ಲ. ಯಾವುದಾದ್ರು ನಿಮ್ಮ ಮನಸ್ಸಿಗೆ ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು, ಈ ದಿವಸ ಅನಿವಾರ್ಯ ಇದೆ, ಖಂಡಿತ ಮಾಡಬಹುದು, ಸಂಶಯ ಏನೂ ಇಲ್ಲ. ಚೆನ್ನಾಗಿದೆ, ಈ ದಿವಸ ತುಂಬ ಚೆನ್ನಾಗಿದೆ. ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಅಲಂಕಾರ ಪ್ರಿಯ ಶ್ರೀನಿವಾಸನ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ಶೋಭಾ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 7/8/1988, ಹುಟ್ಟಿದ ಸಮಯ 6:40 AM. ಇವರ ಪ್ರಶ್ನೆ ರಾಶಿ, ನಕ್ಷತ್ರ ಮತ್ತು ಜಾತಕದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಶೋಭಾ ಅವರ ಪ್ರಶ್ನೆ ರಾಶಿ ನಕ್ಷತ್ರ ತಿಳಿಸ್ಬೇಕು, ಮತ್ತು ಹೇಗಿದೆ ಮುಂದೆ ಅಂತಲ್ವಾ. ನೋಡಿ ತಮ್ಮದು ರೋಹಿಣಿ ನಕ್ಷತ್ರವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಹೀಗಾಗಿ ತಾವು ಯಾವುದು ನಿಮ್ಮ ನಕ್ಷತ್ರ ಅಂದರೆ ರೋಹಿಣಿ ಅಂತ ಹೇಳಬಹುದು. ಅರ್ಚನೆ ಮತ್ತು ಇತ್ಯಾದಿ ಪೂಜೆ ಪುನಸ್ಕಾರ ಮಾಡಿಸುವಾಗ. ಮತ್ತು ಈ ದಿವಸ ರಾಶಿ ಅದು ವೃಷಭ ರಾಶಿ. ಅಲ್ಲಿ ಗುರುವು ಇದ್ದಾನೆ. ಗುರುಚಂದ್ರರು ಒಟ್ಟಾಗಿದ್ದರೆ ಅದನ್ನು ಗಜಕೇಸರಿ ಯೋಗ ಅಂತ ಕರೀತಾರೆ. ಕೇಂದ್ರ ಸ್ಥಾನಗಳಲ್ಲಿ, ಚಂದ್ರಾತ್ ಕೇಂದ್ರಗಳಲ್ಲಿ ಗುರುವಿದ್ದರೆ ಅದು ಗಜಕೇಸರಿ ಯೋಗವಾಗುತ್ತೆ. ಚೆನ್ನಾಗಿದೆ. ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತ್ ಅಂತ ಗಜಕೇಸರಿ ಫಲ. ಹೀಗಾಗಿ ಮೇಧಾವಿಗಳಾಗಿರ್ತಾರೆ, ಜಾಣ್ಮೆ ತುಂಬ ಇರುತ್ತೆ ಅವರಿಗೆ, ಗುಣಸಂಪನ್ನರಾಗಿರ್ತಾರೆ, ಒಳ್ಳೆಯ ಗುಣದವರು ಆಗಿರ್ತಾರೆ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ಜಾತಕ ಚೆನ್ನಾಗಿದೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಗುರು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಲಗ್ನಾತ್ ವ್ಯಯದಲ್ಲಿದ್ದಾನೆ. ಲಾಭಾಧಿಪತಿ ವ್ಯಯದಲ್ಲಿದ್ದಾಗ ಸ್ವಲ್ಪ ನೋಡಿ, ಕಾಲ ಜಾತಕ ಚೆನ್ನಾಗಿದೆ, ಆದರೆ ಚೆನ್ನಾಗಿ ಯಾವ ಗ್ರಹ ಇದೆಯೋ ಆ ಗ್ರಹದ ಸಮಯ ಇಲ್ಲ ನಿಮಗೆ, ಅದು ಸಮಸ್ಯೆ. ಹೀಗಾಗಿ ಶುಕ್ರನ ಕಾಲದಲ್ಲಿ ಈಗ ಶುಕ್ರ ವ್ಯಯದಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ. ಹೀಗಾಗಿ ಅವನ ಸಮಯ ನಡೆಯುವಾಗ ವ್ಯಯ ಹೆಚ್ಚು, ಅಲೆದಾಟ ಹೆಚ್ಚು, ಆತ್ಮೀಯರಿಂದ ದೂರ ಇರತಕ್ಕಂಥದ್ದು, ಮನಸ್ಸಿಗೆ ಬೇಸರ, ಇದೆಲ್ಲ ನಡೀತಾ ಇರುತ್ತೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಮಹಾಲಕ್ಷ್ಮಿಗೆ ಸ್ವಲ್ಪ ಅವರೇ ಧಾನ್ಯ, ಅವರೇ ಕಾಳನ್ನು ಪ್ರತಿ ಶುಕ್ರವಾರ ಹೋಗಿ ಸಮರ್ಪಣೆ ಮಾಡಿ. ಅದು ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ. ಇದನ್ನು ಎಷ್ಟು ವಾರ ಮಾಡಬೇಕಪ್ಪ ಅಂತಂದರೆ, ನೀವು 1 ವರ್ಷ ನಿರಂತರವಾಗಿ ಮಾಡಿ.
ಅದು ತುಂಬ ನಿಮಗೆ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ನಂದೀಶ್ ಬಿ ವರ್ತೂರಿಂದ. ಇವರು ಹುಟ್ಟಿದ ದಿನಾಂಕ 25/1/1992, ಹುಟ್ಟಿದ ಸಮಯ 7:30 AM. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ. ನಂದೀಶ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾದಿ ವಿವಾಹದ ಅಧಿಪತಿ ಚಂದ್ರ ಭಾಗ್ಯಸ್ಥಾನದಲ್ಲಿದ್ದಾನೆ, ಚೆನ್ನಾಗಿದೆ. ಆದರೆ ಶನಿ ದೃಷ್ಟಿ ಇದೆ, ಇದು ವಿಳಂಬಕ್ಕೆ ಕಾರಣ. ಪ್ರಸ್ತುತ ನಿಮಗೆ ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತು ಭುಕ್ತಿ. ಮೇ ನಂತರದಲ್ಲಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಮೇ ನಂತರದಲ್ಲಿ ಅವಕಾಶ ಇದೆ. ಹೀಗಾಗಿ ಸಾಧ್ಯವಾದರೆ ಒಂದು ಶನೈಶ್ಚರ ಮತ್ತು ಕುಜ ಅವನು ಸಪ್ತಮವನ್ನು 8ನೇ ಮನೆಯಿಂದ ವೀಕ್ಷಿಸ್ತಾನೆ. ಕುಜನಿಗೆ 4, 7, 8 ಇಷ್ಟು ಮನೆಗಳನ್ನು ನೋಡೋ ಶಕ್ತಿ ಇದೆ. ಹೀಗಾಗಿ ವ್ಯಯದಲ್ಲಿದ್ದಂತಹ ಇರುವ ಕುಜ ಅವನು ಸಪ್ತಮ ವೀಕ್ಷಿಸ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ತೊಡಕು. ಹೀಗಾಗಿ ಕುಜ ಮತ್ತು ಪ್ರಧಾನವಾಗಿ ಶನೈಶ್ಚರ 2 ಗ್ರಹ ಶಾಂತಿ ಬೇಕು. ಅದನ್ನು ದಯವಿಟ್ಟು ಮಾಡಿಸಿ. ಮೇ ನಂತರದಲ್ಲಿ ಅವಕಾಶ ಇದೆ, ಆಗುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ನವೀನ್ ದಾವಣಗೆರೆಯಿಂದ. ಇವರು ಹುಟ್ಟಿದ ದಿನಾಂಕ 16/11/2002, ಹುಟ್ಟಿದ ಸಮಯ 1:15 PM. ಇವರ ಪ್ರಶ್ನೆ ಉದ್ಯೋಗ ಹಾಗೂ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ. ನವೀನ್ ಅವರ ಪ್ರಶ್ನೆ ವೃತ್ತಿ ಮತ್ತು ವಿವಾಹ ಅಲ್ವಾ? ನೋಡೋಣ. ನೋಡಿ, ತಮ್ಮದು ಕುಂಭಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಆತ ಅಷ್ಟಮದಲ್ಲಿದ್ದಾನೆ, ಶತ್ರು ಕ್ಷೇತ್ರದಲ್ಲಿ. ಹೀಗಾಗಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಪ್ರಸ್ತುತ ಶುಕ್ರದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಅದೃಷ್ಟವಶಾತ್ ನಿಮಗೆ ಅನುಕೂಲ ಆಗುತ್ತೆ ಇವರೇ, ಆತಂಕ ಬೇಡ. ಕೆಲವೊಮ್ಮೆ ಮನುಷ್ಯ ಪ್ರಯತ್ನ ನಡಿದೆ ದೈವ ಏನಾದ್ರು ಅದಕ್ಕೆ ಮಧ್ಯಪ್ರವೇಶ ಮಾಡಿಬಿಟ್ರೆ ಬಹಳ ವಿಶಿಷ್ಟ ಫಲ ಪಡಿತಾರೆ ಅವರು. ಹಾಗಿದೆ, ನಿಮಗೆ ದೈವ ಸಹಾಯದಿಂದ ಏನನ್ನು ಸಾಧಿಸೋ ಶಕ್ತಿಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಹತ್ತಿರದಲ್ಲಿ ಯಾವುದಾದ್ರು ನರಸಿಂಹ ಸನ್ನಿಧಾನ ಇದ್ದರೆ ನರಸಿಂಹಸ್ವಾಮಿಗೆ ಪ್ರತಿ ಮಂಗಳವಾರ ಅಥವಾ ಬುಧವಾರವೂ ಆಗುತ್ತೆ. ನರಸಿಂಹಸ್ವಾಮಿಗೆ ಬುಧವಾರ ನೀವು ಸ್ವಲ್ಪ ತೊಗರಿ ಕಾಳು ಹಾಗೂ ಸ್ವಲ್ಪ ಬೆಲ್ಲ ಇದನ್ನು ಪ್ರತಿ ಬುಧವಾರ ಕೊಡಿ. ಇದು 12 ಬುಧವಾರ ಮಾಡಿ, ಅಷ್ಟರಲ್ಲಿ ಕೆಲಸದ ಅನುಕೂಲ ಆಗುತ್ತೆ. ಇನ್ನು ವಿವಾಹಕ್ಕೆ ರವಿಗ್ರಹ ಶಾಂತಿ ಬೇಕು. ರವಿ ನಿಮಗೆ ಸಪ್ತಮಾಧಿಪತಿ, ವಿವಾಹದ ಅಧಿಪತಿ. ಅವನು ಬಲಹೀನ, ನೀಚನಾಗಿದ್ದಾನೆ. ಹೀಗಾಗಿ ನೀಚನಾಗಿದ್ದಾಗ ಬಲವರ್ಜಿತಸ್ಯ ರಿಕ್ತ ಅಂತ ಶಾಸ್ತ್ರದಲ್ಲಿ ಮಾತು. ಬಲ ಕಳ್ಕೊಂಡ ಗ್ರಹಗಳು ಆ ಫಲ ನಾಶ ಮಾಡ್ತವೆ ಅಂತ. ಹೀಗಾಗಿ ಸೂರ್ಯ ಶಾಂತಿ, ರವಿ ಶಾಂತಿಯಿಂದಾಗಿ ತುಂಬ ಅನುಕೂಲ ಆಗುತ್ತೆ. ಮೇ ನಂತರದಲ್ಲಿ ಹೆಚ್ಚಿನ ಅನುಕೂಲ ಇದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಮೈಸೂರಿಂದ ರಾಘವೇಂದ್ರ. ಇವರು ಹುಟ್ಟಿದ ದಿನಾಂಕ 23/10/1995, ಹುಟ್ಟಿದ ಸಮಯ 9:30 PM. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ. ರಾಘವೇಂದ್ರ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ 6ನೇ ಮನೆಯಲ್ಲಿ ದುಸ್ಥಾನದಲ್ಲಿದ್ದಾನೆ. ಇಲ್ಲಿ ನೀಚಾರಿ ಷಷ್ಠ ವ್ಯಯಸಂಶ್ರಿತಾಹಿ ಶುಭಾ ಪ್ರಯಚ್ಯಂತೆ ಅಶುಭಾನಿ ಸರ್ವೇ ಅಂತ ಒಂದು ಮಾತಿದೆ. ನೀಚ ಅರಿ ಷಷ್ಠ. ಅರಿ ಅಂದರೆ ಅದೇ ಶತ್ರುಕ್ಷೇತ್ರವೂ ಆಗುತ್ತೆ, ಈ 6ನೇ ಮನೆಯೂ ಆಗುತ್ತೆ, ಅಲ್ಲಿ ಷಷ್ಠವೂ ಹೇಳಿದೆಯಲ್ಲ. ಹೀಗಾಗಿ ಈ ಸ್ಥಾನಗಳಲ್ಲಿ ಶುಭಗ್ರಹಗಳಿದ್ದರೆ ಅದು ಭಾವಹಾನಿ ಮಾಡುತ್ತೆ ಅಂತ. ಸಪ್ತಮಾಧಿಪತಿ 6ನೇ ಮನೆಯಲ್ಲಿದ್ದಾನೆ. ಈ ಕಾರಣದಿಂದಾಗಿ ಇಲ್ಲಿ ನೀವು ಗುರುಗ್ರಹ ಶಾಂತಿ ಮಾಡಿಸಬೇಕು. ಅದರಿಂದ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತಲ್ಲ, ಬುಧ ತುಂಬ ಚೆನ್ನಾಗಿದ್ದಾನೆ, ಚಂದ್ರ ಬುಧರ ಯುತಿ ತುಂಬ ಒಳ್ಳೆಯದು, ಅದು ಚೆನ್ನಾಗಿದೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಶನೈಶ್ಚರ ಭಾಗ್ಯಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಇದೆಲ್ಲ ಒಳ್ಳೆಯ ಲಕ್ಷಣ ಇವರೇ. ಆದರೆ ಸಪ್ತಮಾಧಿಪತಿ ಕೈ ಕೊಟ್ಟಿದ್ದಾನೆ. ಹೀಗಾಗಿ ಈಗ ವಿವಾಹದ ಅಧಿಪತಿ ಗುರುವಿನ ದಶೆಯೇ ನಡೀತಾ ಇದೆ. ಗುರುದಶೆಯಲ್ಲಿ ಶುಕ್ರ ಭಕ್ತಿ ನಡೀತಾ ಇದೆ. ನಿಮಗೆ ಅವಕಾಶ ಇದೆ, ವಿವಾಹಕ್ಕೆ ಅವಕಾಶ ಇದೆ. ಗುರುಗ್ರಹ ಶಾಂತಿಯನ್ನು ಶ್ರದ್ಧೆಯಿಂದ ಮಾಡಿಸಿ, ಅಷ್ಟೇ ಬೇಕಾಗಿರೋದು. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಚಿಕ್ಕಮಗಳೂರಿಂದ ಶಿವರಾಜ್ ಅಂತ. ಇವರು ಹುಟ್ಟಿದ ದಿನಾಂಕ 18/11/2004, ಹುಟ್ಟಿದ ಸಮಯ 2:08 AM. ಇವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ. ಶಿವರಾಜ್ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಲ್ಲಿ ಗುರು ಇರತಕ್ಕಂಥದ್ದು, ಪಂಚಮದಲ್ಲಿ ಚಂದ್ರ ಇರತಕ್ಕಂಥದ್ದು, ಆ ಚಂದ್ರನನ್ನು ಗುರು ನೋಡ್ತಕ್ಕಂಥದ್ದು, ಆ ಚಂದ್ರ ಲಾಭಾಧಿಪತಿಯಾಗಿರ್ತಕ್ಕಂಥದ್ದು, ಇದೆಲ್ಲ ಎಷ್ಟು ಒಳ್ಳೆಯ ಲಕ್ಷಣ. ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂಬೆ ನಿರ್ದಿಶೇತ್ ಅಂತ ಹೇಳುತ್ತಲ್ಲ. ಮತ್ತು ಅಷ್ಟೆಲ್ಲ ಗುರು ದೃಷ್ಟಿ ಬಿದ್ದುಬಿಟ್ಟಿದೆಯಲ್ಲ, ತುಂಬ ಚೆನ್ನಾಗಿದೆ ಅವರಿಗೆ. ಚೆನ್ನಾಗಿ ಓದಿದ್ರೆ ನೀವು ಒಳ್ಳೆ ಲಾಯರ್ ಆಗಬಹುದು.
ಒಳ್ಳೆಯ ನ್ಯಾಯಾಧೀಶರೂ ಆಗಿಬಿಡಬಹುದು, ಜಸ್ಟಿಸ್ ಆ ರೀತಿಯಲ್ಲಿ. ನೀವು ಚೆನ್ನಾಗಿದೆ, ಶುಕ್ರನು ತುಂಬ ಚೆನ್ನಾಗಿದ್ದಾನೆ, ಜಾತಕ ತುಂಬ ಚೆನ್ನಾಗಿದೆ, ನೀವು ಪ್ರಯತ್ನ ಮಾಡಬೇಕಷ್ಟೇ. ಜಾತಕ ಚೆನ್ನಾಗಿದೆ ಅಂಥೇಳಿ ಮನೇಲಿ ಕೂತ್ರೆ ಸೂತ್ರ ಅದೇ ಸಮಸ್ಯೆ ತಂದುಕೊಳ್ಳೋದಾಗುತ್ತೆ. ಆದರೆ ಚೆನ್ನಾಗಿದ್ದಾಗ ನಾವು ಮನುಷ್ಯ ಪ್ರಯತ್ನ ಪಟ್ಟರೆ ತುಂಬ ಚೆನ್ನಾಗಿದೆ. ಈಗ ರಾಹುದಶೆಯಲ್ಲಿ ತಮಗೆ ನಡೀತಾ ಇರ್ತಕ್ಕಂಥದ್ದು, ಈಗ ಶನಿ ಭುಕ್ತಿ ನಡೀತಾ ಇದೆ. ಪಂಚಮಾಧಿಪತಿಯಾಗಿರ್ತಕ್ಕಂಥವನು ಶನೈಶ್ಚರ, ಅವನು ಲಾಭದಲ್ಲೇ ಇದ್ದಾನೆ, ತೊಂದರೆ ಇಲ್ಲ. ನೀವು ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಆಂಜನೇಯ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಹೋಗಿ ಬಂದರೆ ಆಯಿತು. ಆದರೆ ಚೆನ್ನಾಗಿ ಏಳಿಗೆ ಆಗ್ತೀರಾ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಶುಕ್ರನ ಜೊತೆಗೆ ಮಾಂದ್ಯ ಉದಿಯಾಗಿದೆ, ಅದು ವೃಷಭ ರಾಶಿಯಲ್ಲಿ. ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ. ಕೇತುವಿನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ, ಅದು ಸಿಂಹ ರಾಶಿಯಲ್ಲಿ. ಚಂದ್ರ ಇರ್ತಕ್ಕಂಥದ್ದು ಶ್ರವಣ ನಕ್ಷತ್ರ, ಹೀಗಾಗಿ ಮಕರ ರಾಶಿಯಲ್ಲಿ. ಇನ್ನು ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಕುಜ ಮತ್ತು ಶನೈಶ್ಚರನ ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಸ್ತ್ರೀಯರಿಗೆ ಸ್ವಲ್ಪ ಮಾತಿನ ಚಕಮಕಿ ನಡೆಯುತ್ತೆ. ಮಾತಿನ ಘರ್ಷಣೆಗಳು, ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹಣಕಾಸಿನ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ವಸ್ತ್ರ ವ್ಯಾಪಾರಿಗಳು, ಆಭರಣ ವ್ಯಾಪಾರಿಗಳು, ಈ ಅಲಂಕಾರ ಯಾವುದನ್ನು ಡಿಸೈನ್ ಅಂತೀವೋ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಹುಷಾರು. ಉಳಿದ ಹಾಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ಕೆಲಸಗಳಾಗುತ್ತೆ. ಆದರೆ ಕೆಲಸದಲ್ಲೇ ಹಣಕಾಸಿನ ವ್ಯತ್ಯಾಸ ಉಂಟಾಗಬಹುದು, ಹುಷಾರು. ಮತ್ತು ಸ್ತ್ರೀಯರಿಗೆ ಕೆಲಸದಲ್ಲಿ ಹೆಚ್ಚಿನ ಅನುಕೂಲ, ಸಹಾಯ, ಧೈರ್ಯ ಇದೆಲ್ಲ ಚೆನ್ನಾಗಿದೆ. ಈ ದಿವಸ ವಿದೇಶ ವಹಿವಾಟಿನ ಲಾಭ, ಔಷಧ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ, ಈ ಫಲಗಳೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ನೀವು ಈ ದಿವಸ ಹೋಗಿ ಬನ್ನಿ. ವಿಷ್ಣು ಸಹಿತ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ತುಂಬ ಒಳ್ಳೆಯದು, ಪೂಜೆ ಮಾಡಿಸಿ. ವೃಷಭ ರಾಶಿಯವರಿಗೆ ಈ ದಿವಸ ನೋಡಿ, ನಿಮಗೆ ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ, ಹಣಕಾಸಿನ ಅನುಕೂಲ ಚೆನ್ನಾಗಿದೆ, ಮಾತಿನ ಬಲ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಶುಭ ಕಾರ್ಯಗಳು, ಸಮಾರಂಭಗಳು, ಉತ್ತಮ ಸಜ್ಜನರ ಭೇಟಿ, ಸಂತೋಷ ಕೂಟ ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹೀಗಾಗಿ ಹುಷಾರು. ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಈ ದಿವಸ ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಧನ ವ್ಯಯ, ಅಪವ್ಯಯ ಇದನ್ನು ಸೂಚಿಸ್ತಾ ಇದೆ. ಹಣ ಖರ್ಚು ಮಾಡ್ಕೊಳ್ತೀರ, ಬೇಡದೇ ಇದ್ದದಕ್ಕೆ ಖರ್ಚಾಗ್ಬಿಡುತ್ತೆ, ಅದು ಮನಸ್ಸಿಗೆ ನೋವಾಗುತ್ತೆ. ಆ ರೀತಿಯಲ್ಲಿದೆ, ದುಃಖದ ವಾತಾವರಣ ಇದೆ, ಮನಸ್ಸಿಗೇನೋ ಕಸಿವಿಸಿಯ ವಾತಾವರಣ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಮನೆಯಲ್ಲಿ, ಕುಟುಂಬದಲ್ಲಿ ಒಂದು ಸ್ವಲ್ಪ ಕಹಿ ವಾತಾವರಣ ಸೂಚಿಸ್ತಾ ಇದೆ, ಹುಷಾರು. ವೃತ್ತಿಯಲ್ಲಿ ಅನುಕೂಲ ಇದೆ, ಪರವಾಗಿಲ್ಲ, ಸಹಕಾರ ಇತ್ಯಾದಿ ಅನುಕೂಲ ಕಾಣ್ತೀರಾ. ಈ ದಿವಸ ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ನೀವು ಒಂದು ವಿಶೇಷ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಅಥವಾ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ನವಧಾನ್ಯ ಸಮರ್ಪಣೆ ಮಾಡೋದು, ಇದು ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ವಿದೇಶ ಪ್ರಯಾಣ ಅಥವಾ ವಿಹಾರ, ಇನ್ಯಾವುದೋ ಒಂದು ಊರಿಗೆ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಈ ರೀತಿಯಲ್ಲಿ ದೂರ ಪ್ರಯಾಣಗಳು ಚೆನ್ನಾಗಿದೆ, ಅನುಕೂಲ ಉಂಟಾಗುತ್ತೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಸಮೃದ್ಧವಾಗಿದೆ, ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಹಿರಿಯರಿಂದ ಸಹಕಾರ, ಸಲಹೆ ಸಿಗುತ್ತೆ. ಡಿಸೈನಿಂಗ್ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಮತ್ತು ಈ ಗಿಫ್ಟ್ ಸೆಂಟರ್ಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ. ಹೆಣ್ಮಕ್ಕಳಿಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವ ಘಟನೆಗಳು ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ, ಹುಷಾರು. ಎಚ್ಚರಿಕೆಯಿಂದ ಇರಿ. ನಿಮ್ಮ ಕೆಲಸ ಎಷ್ಟೋ ಅಷ್ಟು ಮಾಡೋದು ಬಹಳ ಒಳ್ಳೆಯದು. ಇನ್ನೊಬ್ಬರ ಕೆಲಸಕ್ಕೆ ಹೋಗಬೇಡಿ. ಮತ್ತು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಶತ್ರುಗಳ ಬಾಧೆ ಕೂಡ ಇದೆ, ಹುಷಾರಾಗಿರಿ. ಸಂಗಾತಿಯಲ್ಲೂ ಮನಸ್ತಾಪ, ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ವೀಕ್ ಆಗಿದೆ. ಇನ್ನು ಕನ್ಯಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಹಿರಿಯರಿಂದ ಸಲಹೆ ಇತ್ಯಾದಿ ಶುಭ ಫಲ ಕಾಣ್ತೀರ. ಇನ್ನು ಈ ದಿವಸ ಪ್ರತಿಭಾಶಕ್ತಿ ಚೆನ್ನಾಗಿರುತ್ತೆ. ಹೆಣ್ಣುಮಕ್ಕಳಿಗೆ ಆಲೋಚನಾ ಶಕ್ತಿ ಹೊಳೆಯುತ್ತೆ. ನಿಮ್ಮ ಹತ್ರನೇ ಒಂದು ಸಲಹೆ ಕೇಳ್ತಾರೆ, ಆ ರೀತಿಯಲ್ಲಿ ಚೆನ್ನಾಗಿದೆ ಈ ದಿವಸ. ಮತ್ತು ಮನಸ್ಸಿಗೂ ಸಮಾಧಾನದ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ಅಷ್ಟೇನು ಪ್ರಮಾದ ಸೂಚಿಸ್ತಾ ಇಲ್ಲ, ಯೋಚನೆ ಮಾಡಬೇಡಿ. ಈ ದಿವಸ ನೆಮ್ಮದಿಯಾಗಿರ್ತೀರ. ಪ್ರಾರ್ಥನೆಗೆ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ತುಲಾರಾಶಿಯವರಿಗೆ ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಪ್ರಯಾಣ ಸೌಖ್ಯತೆಯನ್ನು ಸೂಚಿಸ್ತಾ ಇದೆ.
ಮತ್ತು ಹಳ್ಳಿಗಳಲ್ಲಿ ವಾತಾವರಣ ತುಂಬ ಹಿತಕರವಾಗಿರುತ್ತದೆ. ಈ ದಿವಸ ಸ್ನೇಹಿತರಿಂದ, ಬಂಧುಗಳಿಂದ ಸಹಾಯ ಸಹಕಾರ, ಅನ್ಯೋನ್ಯತೆ, ಸಾಮರಸ್ಯ, ಮನರಂಜನೆ ಈ ರೀತಿಯಲ್ಲಿ ತುಂಬ ಈ ದಿವಸ ಕಾಲಹರಣ ಮನಸ್ಸಿಗೆ ಹಿತವಾಗುವ ರೀತಿಯಲ್ಲಿರುತ್ತೆ. ಚೆನ್ನಾಗಿದೆ. ಈ ದಿವಸ ವಸ್ತು ಹಾನಿಯೂ ಇದೆ, ಹುಷಾರು. ಅಥವಾ ಇನ್ಯಾರೋ ಒಂದು ಮುಖಭಂಗ ಆಗಬಹುದು, ಇನ್ಸಲ್ಟ್ ಆಗಬಹುದು ನಿಮಗೆ ಈ ದಿವಸ. ಗ್ರೂಪ್ಗಳಲ್ಲಿ ಚರ್ಚೆಯೋ ಮತ್ತೊಂದು ಮಗದೊಂದು ಇಂಥ ವಿಚಾರಗಳು ಹುಷಾರು. ಪ್ರಾರ್ಥನೆ ಈ ದಿವಸ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ. ಈ ದಿವಸ ಸಹಾಯಕ್ಕೆ ಸೇವಕರು ಸಹಾಯ ಇಂಥದ್ರಿಂದ ಹೆಚ್ಚಿನ ಅನುಕೂಲ ಇದೆ. ನಿಮ್ಮ ಕೆಲಸಕ್ಕೆ ಹಲವರ ಸಹಾಯ ಸಿಗುತ್ತೆ ಈ ದಿವಸ. ಮತ್ತು ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಅಸಮಾಧಾನ ಸೂಚಿಸ್ತಾ ಇದೆ, ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಈ ವೀಕೆಂಡ್ ನಿಮ್ಮ ಪಾಲಿಗೆ ಒಂದು ರೀತಿಯಲ್ಲಿ ಮನಸ್ಸಿನ ಶಾಂತತೆಯನ್ನು ಹಾಳು ಮಾಡುತ್ತೆ. ಮನಃಶಾಂತಿ ಇಲ್ಲಲ್ಲಪ್ಪ ಅಂತ ಅನಿಸುತ್ತೆ. ಈ ದಿವಸ ತಪ್ಪದೇ ನೀವು ಕೂಡ ಲಕ್ಷ್ಮೀ ನಾರಾಯಣರು ಪ್ರಾರ್ಥನೆ ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಬರೋದು, ಅಲ್ಲಿ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಆ ಪ್ರಯತ್ನ ಮಾಡಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತಾ ಇದೆ. ಬುದ್ಧಿಶಕ್ತಿ ಚೆನ್ನಾಗಿದೆ ಈ ದಿವಸ. ವೈದ್ಯಕೀಯ ಲೋಕದಲ್ಲಿ, ವೈದ್ಯಕೀಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ದಾಂಪತ್ಯದಲ್ಲೂ ಅನ್ಯೋನ್ಯತೆ, ಸಾಮರಸ್ಯ ಇದೆ, ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ಇಷ್ಟ ದೇವತೆ ಆರಾಧನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಇದೆ. ಈ ದಿವಸ ಬುದ್ಧಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹೀಗಾಗಿ ತಪ್ಪು ನಿರ್ಣಯ ಮಾಡೋದು, ತಪ್ಪು ಅಭಿಪ್ರಾಯ, ಶ್ಯೂರಿಟಿಗೆ ಯಾವುದೋ ಗೊತ್ತು ಗುರಿ ಇಲ್ಲ ಅಂಥದ್ದು ಒಂದು ವ್ಯೂಹಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ತುಂಬ ಹುಷಾರಾಗಿರಿ. ಶ್ಯೂರಿಟಿ ಹಾಕ್ಲಿಕ್ಕೆ ಹೋಗಬೇಡಿ, ಅಥವಾ ಇನ್ಯಾವುದೋ ಒಂದು ಪ್ರಾಮಿಸು ಮತ್ತೊಂದು ಇವುಗಳನ್ನು ಮಾಡಬೇಡಿ. ಮತ್ತು ಈ ದಿವಸ ನಿಮಗೆ ಸಂಗಾತಿಯ ಸಾಮರಸ್ಯ, ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ಸಂಗಾತಿಯ ಜೊತೆಗೆ ವಿಹಾರ, ಪ್ರಯಾಣ ಇದೂ ಚೆನ್ನಾಗಿದೆ. ಸ್ನೇಹಿತರಿಂದ ಸಹಕಾರ, ಅನ್ಯೋನ್ಯತೆ ಇದು ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಲಲಿತಾ ಮಂತ್ರ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಧೈರ್ಯ, ಸಾಹಸ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲದ ಲಕ್ಷಣ ಸ್ವಲ್ಪ ಮಟ್ಟಿಗೆ ಇದೆ. ಸ್ತ್ರೀಯರಿಗೆ ಸ್ವಲ್ಪ ವ್ಯಯ, ಓಡಾಟ ಪರಿಶ್ರಮದಾಯಕವಾಗಿದೆ. ಹೆಚ್ಚಿನ ಶ್ರಮ, ಅದು ಹೈರಾಣಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಸ್ನೇಹಿತರ ಜೊತೆಗೇನೋ ತಕರಾರು, ಜಗಳ, ಗಲಾಟೆ ಇದನ್ನು ಸೂಚಿಸ್ತಾ ಇದೆ. ತುಂಬ ಹುಷಾರಾಗಿರಿ. ಮತ್ತು ಈ ದಿವಸ ಮಕ್ಕಳಿಂದ ಸಹಾಯ ಸಹಕಾರ ಕಾಣಬಹುದು. ಪ್ರಾರ್ಥನೆಗೆ ಈ ದಿವಸ ಗ್ರಾಮ ದೇವತಾ ದರ್ಶನ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ. ಹಾಲು ಹೈನು ವ್ಯಾಪಾರಿಗಳಿಗೆ ಲಾಭ. ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಮತ್ಸ್ಯೋದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಈ ದಿನಸಿ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ. ಮತ್ತು ಸ್ತ್ರೀಯರಿಗೆ ಲಾಭದ ದಿನ ಈ ದಿವಸ ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ಆದರೆ ಈ ದಿವಸ ಯಾರೂ ಸೇವಕರು, ಸಹಾಯಕರು ಸಿಗೋದಿಲ್ಲ. ಮನೆ ಕೆಲಸ ಮತ್ತೊಂದು ನಿಮ್ಮ ಪಾಲಿಗೆ ಹೊರೆ ಬೀಳುತ್ತೆ, ಕೆಲಸದ ಹೊರೆ. ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, 12 ರಾಶಿಗಳು ಹಾಗೂ ಸಂದೇಶಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.